ಚಿನ್ನಯ್ಯ ಬಂದ, ಆತ ಹೇಳಿದ್ದಾನೆ ಬಂಗ್ಲೆಗುಡ್ಡದಲ್ಲಿ ನಾನು ಇಷ್ಟು ಶವಗಳನ್ನ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ದ. ಇದನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಕ್ಷಿ ಬೇಕಿತ್ತು. ಅದಕ್ಕೆ ನೀವೇ ಸ್ವತಃ ಒಂದು ಬುರುಡೆಯನ್ನ ತಂದ್ರಿ. ಸ್ವತಃ ಅಲ್ಲ, ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಹೋಗಿದ್ದೌದು. ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಹೋಗಿ ವಿಠಲ್ ಗೌಡ್ರು ಹೋಗಿ ಅಲ್ಲಿ ನೋಡಿದಾಗ ಬುರುಡೆ ಇತ್ತು. ಬುರುಡೆ ತಂದಿದ್ದಾರೆ. ಬುರುಡೆ ತಂದಿದ್ಯಾರು? ಈಗ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಆ ಮಚ್ಚಲಿ ತಲೆ ಬುರುಡೆಯನ್ನ ಯಾರು ತಗೊಳ್ಳೋದು? ಆ ವ್ಯಕ್ತಿ ಯಾರು? ಪ್ರದೀಪ ಮತ್ತೆ ವಿಠಲ್ ಗೌಡ್ರು ಹೋಗಿ ತಗೊಂಡ್ ಬಂದಿದ್ದಾರೆ. ಚಿನ್ನಯ್ಯ ಅಲ್ಲ. ಚಿನ್ನಯ್ಯ ತಲೆ ಬುರುಡೆಯನ್ನ ತಂದಿಲ್ಲ. ಚಿನ್ನಯ್ಯ ತರಲಿಲ್ಲ. ವಿಠಲ್ ಗೌಡ್ರು ಮತ್ತೆ ಅವ್ರು ಹೋಗಿ ತಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಕೊಟ್ಟಿದ್ದಾರೆ. ವಿಡಿಯೋದಲ್ಲೇ ಸಾಕ್ಷಿ ಇದೆಯಲ್ಲ, ಯಾಕೆ ಸುಳ್ಳು ಹೇಳ್ಬೇಕಿತ್ತು? ವಿಡಿಯೋದಲ್ಲೇ ಸಾಕ್ಷಿ. ಮತ್ತೆ ಆರಂಭದಲ್ಲಿ ಯಾಕೆ ಈ ರೀತಿಯಾಗಿ ಪ್ರಚಾರ ಆಗಿದ್ದು? ಒಂದು ನಿಮಿಷ. ಆರಂಭದಲ್ಲಿ ಚಿನ್ನಯ್ಯನೇ ಸ್ವತಃ ತಾನೇ ಮುಚ್ಚನ್ನ ತೆಗೆದುಕೊಂಡು ಹೋಗಿ ತಲೆ ಬುರುಡೆಯನ್ನ ತೆಗೆದು ಚೀಲವಲ್ಲಿ ಹಾಕೊಂಡ್ ಬಂದಿದ್ದು ಚಿನ್ನಯ್ಯನೇ. ಯಾಕೆ ಯಾರು ಹೇಳಲಿಲ್ಲ, ಕೋರ್ಟ್ ಅಲ್ಲೂ ಹೇಳಲಿಲ್ಲ, ಎಲ್ಲೂ ಕೂಡ ಚಿನ್ನಯ್ಯ ನಾನೇ ಸ್ವತಃ ಹೋಗಿ ಬುರುಡೆ ಇಟ್ಕೊಂಡು ಬಂದೆ ಅಂತ ಹೇಳಿಲ್ಲ. ನಾನು ಸಾಕ್ಷಿಗಾಗಿ ಒಂದು ಬುರುಡೆ ತಂದಿದ್ದಾನಂತ ಹೇಳಿದ್ದಾನೆ. ಆ ದಾಖಲಾತಿ ನಿಮ್ಗೆ ಕೊಡ್ತೇನೆ. ಎಲ್ಲಿದೆ ಆ ರೀತಿಯ ದಾಖಲಾತಿ? ಆ ರೀತಿಯ ದಾಖಲಾತಿ ಸ್ವತಃ ನಾನೇ ಹೋಗಿ ತಂದಿದ್ದಂತ ಎಲ್ಲೂ ಕೂಡ ಹೇಳಲಿಲ್ಲ. ಕೋರ್ಟಿಗೂ ಕೂಡ ಪ್ರೆಸ್ ಮೀಟ್ ಮಾಡುವಾಗಲೂ ಕೂಡ ಕೋರ್ಟಿಗೂ ಕೂಡ ಅವನೇನು ಕೊಟ್ಟಿರೋದೇನು ಕೇಳಿದೆ, ನಾನು ಸಾಕ್ಷಿಗಾಗಿ ಒಂದು ಬುರುಡೆ ತಂದಿದ್ದೀನಿ ಅಂತ ಹೇಳಿದ್ದಾನೆ. ಸಾಕ್ಷಿಗಾಗಿ ಒಂದು ಬುರುಡೆ ತಂದಿದ್ದೀನಿ ಅಂತ ಹೇಳಿದ್ದಾನೆ ಬಿಟ್ರೆ ಯಾರು ತಂದಿದ್ದು, ಯಾರು ಕೊಟ್ಟರು ಅನ್ನೋದನ್ನ ಅಲ್ಲಿ ಅವರು ಒಪ್ಪಿದ್ದಾರೆ. SIT ಮುಂದೆ ಇರುವ ಸತ್ಯವನ್ನು ಏನಿದೆ ಎಲ್ಲವನ್ನೂ ಒಪ್ಪಿದ್ದಾರೆ. ನಾನು SITಗೆ ಪ್ರಶ್ನೆ ಮಾಡ್ತೇನೆ. ಒಂದು ಬುರುಡೆ ತಂದದ್ರ ಬಗ್ಗೆ ನೀವು ಹಲವಾರು ಬಾರಿ ಶ್ರಮ ಪಟ್ಟಿದ್ದೀರಿ, ನೂರಾರು ಬಾರಿ ಪ್ರಶ್ನೆ ಮಾಡಿದ್ದೀರಿ ಇವರನ್ನ. ಯಾರು ಏನು ಹೋರಾಟಗಾರರಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ, ಜಯಂತ್ ಅವರು ಇರ್ಬೋದು, ಮಹೇಶಣ್ಣ ಇರ್ಬೋದು, ಅಥವಾ ಮಟ್ಟಣ್ಣನವ್ರು ಇರ್ಬೋದು, ವಿಠಲ್ ಗೌಡ್ರು ಇರ್ಬೋದು, ಪ್ರದೀಪ್ ಇರ್ಬೋದು, ಎಲ್ಲವರನ್ನು ಎಲ್ಲ ರೀತಿಯಲ್ಲಿ ತನಿಖೆ ಮಾಡಿದ್ದೀರಿ. ಹಾಗಾದ್ರೆ ಉಳಿದಿರೋ ಅಲ್ಲಿ ಇದೆ ಅಂತ ಬುರುಡೆ ಇದೆ ಅಂತ ಹೇಳಿರುವ ಚಿನ್ನಯ್ಯನಿಗೆ ಅದೇ ರೀತಿ ಪ್ರಶ್ನೆ ಮಾಡಿದ್ರೆ ಬಾಯಿ ಬಿಡ್ತಾ ಇದ್ದಿದ್ನಲ್ಲ, ಸಿಗ್ತಾ ಇತ್ತಲ್ಲ ನಿಮ್ಗೆ. SIT ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಬಹುಶಃ ದೊಡ್ಡ ಒಂದು ತನಿಖಾ ಸಂಸ್ಥೆ. ನಿಮ್ಗೆ ಈ ಒಂದು ಬುರುಡೆಯನ್ನು ಹುಡುಕ್ಲಿಕ್ಕೆ ಇಷ್ಟು ಕಷ್ಟ ಸಾಧ್ಯ ಆಗ್ಲಿಲ್ಲ, ಉಳಿದಿರೋ ಬುರುಡೆನ ಯಾಕೆ ಹುಡುಕ್ಲಿಲ್ಲ?